ವಿವಾಹಿತೆ ಜೊತೆ ಓಡಿ ಹೋದಂತ ಯುವಕನ ಮನೆಯನ್ನ ಕಂಪ್ಲೀಟ್ ಆಗಿ ಧ್ವಂಸಗೈಯಲಾಗಿದೆ. ಮಾರಕಾಸ್ತ್ರಗಳ ಸಮೇತವಾಗಿ 30ಕ್ಕೂ ಹೆಚ್ಚು ಜನರಿಂದ ದಾಳಿಯನ್ನ ಮಾಡಲಾಗಿತ್ತು. ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಭೀಕರ ಕೃತ್ಯವನ್ನ ಎಸಗಲಾಗಿದೆ. ಯಮಕನಮರಡಿ ಕ್ಷೇತ್ರದ ಭರಮ್ಯಾನಟ್ಟಿ ಗ್ರಾಮದಲ್ಲಿ ಇದೊಂದು ಕೃತ್ಯವನ್ನ ಎಸಗಲಾಗಿದ್ದು. ಬೆಳಗಾವಿ ತಾಲೂಕಿನಲ್ಲಿರುವಂತಹ ಭರಮ್ಯಾನಟ್ಟಿ ಗ್ರಾಮ ಇದು. ತಲ್ವಾರ್, ಜಂಬೆ, ಕುಡುಗೋಲು ಹಾಗೆ ಬಡಿಗೆ ಸಮೇತವಾಗಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ಯುವಕನ ಕುಟುಂಬಸ್ಥರ ಹತ್ಯೆಗೂ ಯತ್ನವನ್ನ ನಡೆಸಿದ್ದಾರೆ. ಮಹಿಳೆಯ ಪೋಷಕರು ಮತ್ತು ಪತಿ ಕುಟುಂಬಸ್ಥರ ಕೃತ್ಯ ಎಸಗಲಾಗಿತ್ತು. ವಿವಾಹಿತೆ ಜೊತೆ 4 ದಿನಗಳ ಹಿಂದೆ ಯಲ್ಲಪ್ಪ ಓಡ್ ಹೋಗಿದ್ದಾನೆ. ಕಳೆದ ವರ್ಷ ಇದೇ ಗ್ರಾಮದ ಬಸಪ್ಪನ ಜೊತೆ ನಾಗವ್ವ ವಿವಾಹವಾಗಿರುತ್ತೆ. ಬಸಪ್ಪ ನಾಯ್ಕ್ ಮತ್ತು ಯಲ್ಲಪ್ಪ ನಾಯ್ಕ್ ಇಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ. ಒಂದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಬಸಪ್ಪ ಹಾಗೆ ಯಲ್ಲಪ್ಪ. ಇದೇ ವೇಳೆ ಸಲುಗೆ ಬೆಳೆದು 4 ದಿನಗಳ ಹಿಂದೆ ನಾಗವ್ವ ಜೊತೆ ಪರಾರಿಯಾಗಿದ್ದಾನೆ. ಆಕ್ರೋಶಗೊಂಡಂತ ಯಲ್ಲಪ್ಪ ಮನೆಯವರ ಮೇಲೆ ಬಸಪ್ಪ ದಾಳಿಯನ್ನ ಮಾಡಿದ್ದು 6 ಪುಟ್ಟ ಮಕ್ಕಳು ಹಾಗೆ 10 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಧ್ವಂಸ ಮಾಡಿರೋದಲ್ಲದೆ ಚಿನ್ನಾಭರಣ, ಹಣವನ್ನು ಕೂಡ ಲೂಟಿ ಮಾಡಿದ್ದಾರೆ. 15 ಕುರಿಗಳನ್ನು ಕೂಡ ಈ ದುಷ್ಕರ್ಮಿಗಳು ಹೊತ್ತೊಯ್ದಿದ್ದಾರೆ. ಮನೆಯಲ್ಲಿದ್ದಂತಹ 6 ಪುಟ್ಟ ಮಕ್ಕಳು ಹಾಗೆ 4ರ ಮೇಲೂ ಕೂಡ ದಾಳಿಗೆ ಮುಂದಾಗಿದ್ದು ಅದೃಷ್ಟವಶಾತ್ ಇವರೆಲ್ಲರೂ ಕೂಡ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಮನೆಗೆ ನುಗ್ಗಿದ್ದಲ್ಲದೆ ಮನೆಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿ ಮನೆಯಲ್ಲಿದ್ದಂತ ಚಿನ್ನಾಭರಣ, ಹಣವನ್ನ ಲೂಟಿ ಮಾಡಿದ್ದು 15 ಕುರಿಗಳನ್ನ ಹೊತ್ತೊಯ್ದು ಕದ್ದ ಕುರಿಗಳನ್ನ ಕಟ್ ಮಾಡಿ ಪಾರ್ಟಿ ಮಾಡಿದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಯಲ್ಲಪ್ಪ ಪೋಷಕರು ಬೆಚ್ಚಿ ಬಿದ್ದಿದ್ದಾರೆ. ದುಷ್ಕರ್ಮಿಗಳ ಅಟ್ಟಹಾಸ ಹೇಗಿತ್ತು ಅಂದ್ರೆ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ನೋಡ್ತಿದ್ವಿ. ಮನೆಯಲ್ಲಿದ್ದಂತಹ ಚಿನ್ನಾಭರಣ, ಒಡವೆ, ಹಣ ಎಲ್ಲವನ್ನ ಕೂಡ ಕದ್ದೊಯ್ದಿದ್ದಾರೆ. 15ಕ್ಕೂ ಹೆಚ್ಚು ಕುರಿಗಳಿತ್ತು. ಆ ಕುರಿಗಳನ್ನು ಕೂಡ ಕದ್ದೊಯ್ದು ಅದೇ ಕುರಿಗಳನ್ನ ಕಟ್ ಮಾಡಿ ಪಾರ್ಟಿ ಕೂಡ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ವಿವಾಹಿತೆ ಜೊತೆ ಓಡಿ ಹೋದಂತಹ ಯುವಕನ ಮನೆಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 30ಕ್ಕೂ ಹೆಚ್ಚು ಜನ ಈ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಒಂದು ಭೀಕರ ಕೃತ್ಯವನ್ನ ನಡೆಸಲಾಗಿದ್ದು ಮದುವೆಯಾದಂತಹ ವಿವಾಹಿತೆ ಹಾಗೆ ಆಕೆಯ ಪತಿ ಮತ್ತು ಈಗ ಓಡಿ ಹೋದಂತ ಯುವಕ ಮೂವರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ನಿಮ್ಮ ಮಗಳ ಹಿಡ್ಕೊಂಡು ನಿಮ್ಮ ಗಂಡ್ರ ಹಿಡ್ಕೊಂಡು ಕಡಿತೀವಿ ಅನ್ನತಾರೋ ನನ್ನಪ್ಪ. ನಾವು ಖುಷಿ ರೊಕ್ಕ ಕೇಳ್ತಿದ್ದೆ ಕೊಡ್ರಿ. ಇದು ಗಮನಿಸ್ತಾ ಇರುವಂತಹ ದೃಶ್ಯಗಳಿದು. ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಇದು. ಯಮಕನಮರಡಿ ಕ್ಷೇತ್ರದ ಭರಮ್ಯಾನಟ್ಟಿ ಗ್ರಾಮದಲ್ಲಿ ವಿವಾಹಿತೆ ಜೊತೆ ಓಡಿ ಹೋದಂತಹ ಯುವಕನ ಮನೆಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ.